ಹೆದರಿಸ್ತೀನಿ ಅಂತ ತಿಳ್ಕೊಬೇಡಿ. ಸಪ್ರೇಟ್ ಕಾಯಿಲೆ. ಕಣ್ಣು ಕೆಂಪಗಿದೆ, ಕಣ್ಣು ಉರಿ ಬಂದ್ಬಿಡ್ತು, ಕಣ್ಣು ನೋವಾಗ್ತಿದೆ, ಡಾಕ್ಟರ್ ಹತ್ರ ಹೋದರೆ ಡ್ರಾಪ್ ಕೊಡ್ತಾರೆ, ಆಂಟಿಬಯೋಟಿಕ್ ಬರೆದು ಕೊಡ್ತಾರೆ. ಅದೇನು ಗೊತ್ತಿಲ್ಲ, ಡಾಕ್ಟರ್ಗಳಿಗೆ ಗೊತ್ತಿರುತ್ತೆ, ಅದು ಕೊಡ್ತಾರೆ. ಕೊಟ್ಟು ತಗೊಂಡಿದ ತಕ್ಷಣ ಅದು ಕೋರ್ಸು 1 ವಾರ 3 ದಿವಸ 10 ದಿವಸ ಎಷ್ಟೋ ಕೊಡ್ತಾರೆ. ತಗೊಂಡ್ರೆ ಸರಿ ಹೊಟ್ಟೋಗುತ್ತೆ. ಹೊಟ್ಟೆ ನೋವು ಗುಳಿಗೆ ಕೊಡ್ತಾರೆ, ಟಾನಿಕ್ ಕೊಡ್ತಾರೆ, ಸರಿ ಹೊಟ್ಟೋಗುತ್ತೆ. ಸೊ ದೇಹದಲ್ಲಿ ಯಾವ ಪಾರ್ಟ್ ಆದರೂ ಸಪ್ರೇಟ್ ಆಗಿ ಟ್ರೀಟ್ ಮಾಡೋಕ್ಕೆ ಸಾಧ್ಯ. ಯಾಕೆ? ಅಂಗಗಳು ಅನ್ನೋದು ಎಲ್ಲ ಅಂಗಗಳು ಎಲ್ಲ ಜಾಗದಲ್ಲೂ ಇಲ್ಲ. ಕಣ್ಣು ಅನ್ನೋದು ಒಂದು ಅಂಗ, ಅದು ಎಲ್ಲಿರ್ಬೇಕೋ ಅಲ್ಲಿ ಮಾತ್ರ ಇದೆ. ನಾಲಿಗೆ ಅನ್ನೋದು ಒಂದು ಅಂಗ, ಅದು ಎಲ್ಲಿರ್ಬೇಕೋ ಅಲ್ಲಿ ಮಾತ್ರ ಇದೆ. ಎಲ್ಲ ಜಾಗದಲ್ಲೂ ನಾಲಿಗೆ ಇಲ್ಲ, ಎಲ್ಲ ಜಾಗದಲ್ಲೂ ಕಣ್ಣಿಲ್ಲ. ಆದರೆ ಮನಸ್ಸು ಎಲ್ಲ ಜಾಗದಲ್ಲೂ ಇದೆ. ಮನಸ್ಸು ದೇಹದ ಪಾರ್ಟ್ಗಳು ಪ್ರತಿಯೊಂದರಲ್ಲೂ ಇದೆ. ಜೀವ ಕಣಗಳೇ ಮನಸ್ಸು. ಪ್ರತಿಯೊಂದು ಸೆಲ್ಲನ್ನು ಟ್ರೀಟ್ ಮಾಡಬೇಕು. ನಿಮಗೇನು ಬ್ಲಡ್ ಕ್ಯಾನ್ಸರ್ ಬಂದಿದೆಯಾ? ಕ್ಯಾನ್ಸರ್ ಬ್ಲಡ್ ಅನ್ನ ತೆಗೆದಾಕ್ಬಿಟ್ಟು ಹೊಸ ಬ್ಲಡ್ ಅನ್ನ ಕೊಡೋಕ್ಕೆ ಸಾಧ್ಯವಿಲ್ಲ. ಒಳಗಿರೋದನ್ನ ಇದ್ದಂಗೆ ಇಟ್ಟುಕೊಂಡು ಟ್ರೀಟ್ಮೆಂಟ್ ಕೊಡಬೇಕು. ಕನ್ಫ್ಯೂಸ್ ಮಾಡ್ಬಿಟ್ಟೆ ಅಂತ ಕಾಣುತ್ತೆ. ನೀವು ನನ್ನ ಹತ್ರ ಬಂದಾಗ ಸ್ವಲ್ಪ ಕ್ಲಿಯರ್ ಆಗಿದ್ದೀರಿ, ಈಗ ತಲೆ ಕೆಡಿಸ್ಬಿಟ್ಟೆ ನಿಮ್ಮ ತಲೆನ. ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಇಷ್ಟು ಬಿಡಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ನಾನು. ನೀವು ಮೆಡಿಕಲ್ ಪ್ರೊಫೆಷನ್ ಸೈನ್ಸು ಓದಿದ್ರೆ ಕೂಡ ಇಷ್ಟು ಡೀಟೇಲ್ ಆಗಿ ಬಿಡಿಯಾಗಿ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಈ ನನ್ನ ಮಾತುಗಳು ಬಂದಿದೆ ಅಂದರೆ ಅನುಭವ. ನಾನೊಬ್ಬ ಆಧ್ಯಾತ್ಮ ಯೋಗಿ. ಅದರಿಂದ ನನ್ನ ಅನುಭವದಲ್ಲಿ ನಾನು ಏನೇನು ಅರ್ಥಕೊಂಡಿದ್ದೀನಿ, ಪುಸ್ತಕಗಳಲ್ಲಿ ಇದೆಯೋ ಇಲ್ವೋ, ಆಲ್ ಆರ್ ರಿಯಲೈಸೇಷನ್. ಐ ಹ್ಯಾವ್ ಫೆಲ್ಟ್ ಮೈಸೆಲ್ಫ್, ಐ ರಿಯಲೈಸ್ಡ್ ಮೈಸೆಲ್ಫ್. ಅದರಿಂದ ಇಷ್ಟೊಂದು ಮಾತು ಬರ್ತಾ ಇದೆ. ಸೊ ಈಗ ನೀವು ತಿಳ್ಕೊಂಡಿರೋದೇನು ನಾನು ಇಷ್ಟು ಮಾತಿನಲ್ಲಿ ಅಂತಂದರೆ, ಯು ಹ್ಯಾವ್ ಟು ಟ್ರೀಟ್ ದ ಎಂಟೈರ್ ಸೆಲ್. ಹೌ ಟು ಟ್ರೀಟ್ ದ ಎಂಟೈರ್ ಸೆಲ್? ಇಲ್ಲಿ ಎರಡಿದೆ. ಈ ನೀವು ಕೂತಿರೋ ಜಾಗ ಯಾವುದದು? ಆಫೀಸಾ? ಕೆಲವರು ಮಾತ್ರ ಆಫೀಸು ಮನೆ ಎರಡನ್ನೂ ಒಟ್ಟಿಗೆ ಇಟ್ಕೋತಾರೆ. 99% ವಾಸ ಮಾಡೋದಕ್ಕೆ ಮನೆ, ಕೆಲಸ ಮಾಡೋದಕ್ಕೆ ಆಫೀಸು. ಹಾಗೆ ಮನಸ್ಸು ವಾಸ ಮಾಡೋದಕ್ಕೆ ಸೆಲ್ಲುಗಳು, ಕೆಲಸ ಮಾಡೋದಕ್ಕೆ ಮೆದುಳು. ಮನಸ್ಸು ಕೆಲಸ ಮಾಡೋ ಜಾಗ ಮೆದುಳು. ಈಗ ಮೆದುಳು ಅಂತ ಒಂದು ಸೇರ್ಕೊಂಡ್ಬಿಡ್ತು ಮನಸ್ಸು ಜೊತೆಗೆ. ಬೀದಿಲಿ ಡ್ರಾಮಾ ಹಾಕಕ್ಕಾಗಲ್ಲ. ಡ್ರಾಮಾ ಆಡಬೇಕು ಅಂದ್ರೆ ಒಂದು ಸ್ಟೇಜ್ ಬೇಕು, ಆ ಸ್ಟೇಜಲ್ಲೇ ಡ್ರಾಮಾ ಆಡಬೇಕು. ಹಾಗೆ ಈ ಮನಸ್ಸು ಅಂತನ್ನೋದು ಡ್ರಾಮಾ ಆಡೋ ಜಾಗ ಮೆದುಳು. ಇದು ಒಂದು ಸ್ಟೇಜು, ಬ್ರೈನು. ಆ ಬ್ರೈನ್ನಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಸೆಲ್ಲುಗಳಲ್ಲಿ ಆತ್ಮ ವಾಸ ಮಾಡುತ್ತೆ. ಆತ್ಮ ಕೆಲಸ ಮಾಡೋ ಜಾಗ ಪೀನಿಯಲ್ ಗ್ರಂಥಿ. ಕೇಳಿದ್ದೀರಾ? ಪೀನಿಯಲ್ ಗ್ಲ್ಯಾಂಡ್